ನಿನ್ನ ಆಟ ನನ್ನ ಹತ್ರ ಸರಿ ಇಲ್ಲ, ಕೆಟ್ಟ ಮಗ ಇದ್ದೀನಿ ನಾಯಿ. ನನ್ನ ಮಗ ಏನ್ ಬುದ್ಧಿ ಇದೇನ್ ಜಗಳ ಆಡ ಹುಟ್ಟೇನ್ರಲ್ಲ? ನಿನಗ್ ನೀನೇ ಬೈಕತ್ತಾ ಇದೀಯ, ಅವನಿಗೆ ಅವನೇ ಬೈಕತ್ತವನೆ. ಜಗಳ ಆಡ್ಬೇಕು ಅಂದ್ರೆ ಇಲ್ಲ ನೀನ್ ಇವನನ್ನ ಒಡ ಸಾಯಿಸ್ಬೇಕು, ಇಲ್ಲ ಇವ್ನ ಇನ್ನೊಂದು ಒಡ ಸಾಯಿಸ್ಬೇಕು, ಇಲ್ಲಾರೆ ಜಗಳ ಅಂತಾರಲ್ಲ ಅದ ಬುದ್ಧಿ. ಅದು ಹಂಗೆ ಬುದ್ಧಿ. ಆಯ್ತು ಬುದ್ಧಿ. ಜಗಣ, ನಮ್ಮ ಹಳ್ಳಿ ಕಡೆ ಯಾವಾಗ್ಲೂ ಹಿಂಗೆ ಆಡ್ತಾ ಇರ್ತವೆ. ಇಷ್ಟ ದಿನ ಯಾವ್ಯಾವ್ದೋ ಸ್ಕಿಟ್ ಮಾಡ್ತಿದ್ವಲ್ವಾ, ಈಗ ನಮ್ಮ ಹಳ್ಳಿ ಪಂಚಾಯತಿ ಕಟ್ಟೋದೊಂದು ಸ್ಕಿಟ್ ಮಾಡೋಣ ಅಂದ್ಬಿಟ್ಟು ಮಾಡ್ಕೊಂಡ್ ಬಂದಿದೀವಿ. ಹಳ್ಳಿ ಕಡೆ ಹೆಂಗಿರ್ತದೆ ಮಜಾ ಅಂತ ತೋರ್ಸೋಣ ಅಂತ. ಗುರು ಸರ್ ಬೇರೆ ಬಂದವ್ರೆ, ಮಾಡ್ಬಿಡೋಣ ಸರ್. ಬನ್ನಿ ಗೌಡ್ರೆ, ಬನ್ನಿ. ಗೌಡ್ರೆ ಇಲ್ಲಲ್ಲ, ಎಲ್ಲೋದ್ರು ಗೌಡ್ರು? ಯಾವ ಊರು? ಮೈಸೂರು. ಮೈಸೂರು? ನನ್ ಮಂಡ್ಯ. ಮದುವೆ ಆಗೈತಾ? ಇಲ್ಲ. ಬಾಳ್ ಕೊಡ್ಲ? ಗೌಡ್ರೆ ಹಾ, ಎಲ್ಲಿದ್ದೀರಾ? ಬಂದೇಕಂತ ಎಲ್ಲ ಬಾಳ್ ಕೊಡ್ಲಾದ ಬರಗಟ್ಟೋಳು ಬೈದ್ಬಿಟ್ಲು. ನಮಸ್ಕಾರ ಜಗನ. ನಮಸ್ಕಾರ ಜಗೇಶ. ನಂದು ಶಿವೇಗೌಡ 18 ಹಳ್ಳಿ ಸರ್ದಾರ. 18 ಹಳ್ಳಿನೂ ನಮ್ಮಂಡರಲ್ಲೇ. ಹೂ ಜಗನ, 18 ಹಳ್ಳಿನಲ್ಲೂ ಒಂದೊಂದನ್ನು ಮಡಿಕೊಂಡು ಮೇಂಟೈನ್ ಮಾಡ್ತಾರೆ. ಮನೇನ ಹಂಗ ಬಾಯ್ ಬಿಟ್ಟು ಮಗಳು. ಆಯ್ತು ಜಗನ. ಜಗಣ, ನಂಗೆ ಈ ನ್ಯಾಯ ನೀತಿ ಧರ್ಮ ಯಾವ್ದು ಆಗ್ಬರಕಲ್ಲ. ನಂಗೇನಿದ್ರು ಹೆಣ್ಣು ಒಂದು ಮಣ್ಣು ಮುಖ್ಯ. 3 ಹಾಕೊಂಡ್ರೆ ಬಾಯಿ ಮಣ್ಣೆ ಲಾಸ್ಟ್ ಬಿಡು. ಹೌದು, ನಮ್ ಗೌಡ್ರು ನಾಯಿ ನನ್ ಮಗ, ಕತ್ತೆ ನನ್ ಮಗ, ಹಂದಿ ನನ್ ಮಗ, ಹೋತ್ ನನ್ ಮಗ ಅಂತ ತಿಳ್ಕೊಂಡ್ರ. ಹಂಗಂತ ಅವ್ರು ಕೇಳಿದ್ರ ನಾನು ಹೇಳು ಅನ್ನ ಮತ್ ಸ್ವಲ್ಪ ಹೋಗಿರಿ ಮಾಕೆ. ಸುಮ್ನೆ ಕರ್ಕೊಂಡ್ ಬಂದ, ಇಲ್ಲ ಊರಲ್ಲಿ ಏನಾರ ಪಂಚಾಯತ್ಗೆ ಗಿಂಚಾತ್ಗೆ ಇದ್ದದ? ಪಂಚಾಯತ್ ಐತೆ ಗೌಡ್ರಿ. ದೊಡ್ಡ ದೊಡ್ಡ ಪಂಚಾಯತ್ ಐತೆ, ಬರ್ತಾವ್ ನೋಡೀಗ. ಯಾವ ಪಂಚಾಯತಿಂದ? ನಮ್ಮೂರ್ ಪಂಚಾಯತಿ. ಇವೆಲ್ಲಿಂದ ಬಿದ್ದುಲೆ ಮಾಡು ಚಂಗಿ ಕುಸ್ತಿ ಮಸ್ತಿ ಮಾಡು ಚಂಗಿ ಕುಸ್ತಿ ಚಂದಮ್ಮ ಮಸ್ತಿ ಮಾಡು ಚಂಗಿ ಕುಸ್ತಿ ಹಾಕ್ತೀನಿ ಹೆಗ್ಗಿದ ನೋಟಿಯ ನನ್ ಗಂಡ ಅಲ್ಲ. ಫಸ್ಟ್ ನಿಮ್ ಗಂಡ ನಿಮ್ ಹೆಡ್ತಿರ ಹತ್ರ ನಿಂತ್ಕೊಂಡ್ರೆ ಕುಂತಿದ್ದೀನಿ, ಸುಮ್ಮನೆ ಕುಂತ್ಕೊಳ್ಳಿಲ್ಲ. ಇದ್ಯಾರೋ ಹೊಡೆದ್ರು, ಅಜ್ಜಿ ಹೊಡ್ತಾ ಇದ್ದಂಗೆ ಇರ್ಲಿಲ್ಲ. ಯಾರು ಹೊಡೆದ್ರಿ? ನಿಂತ್ಕೊಳ್ಳ ಏನವ ಇದು? ಯಾಕೆ ಹಿಂಗ ಈ ಪರದೇಶಗಳಿಗೆ ಹಿಂಗ್ ಹೊಡಿತಾ ಇದ್ರಿ? ಮತ್ತಿನ್ನೇನು ಗೌಡ್ರೆ, ಈ ಒಯ್ಯಂಗೆ ನಿಂತ್ಕೊಳ್ವಾಗ್ಲ ಕಾಲಲ್ಲಿ ನಡುತ್ತವೆ, ಆ ಕೋಲಿಟ್ಕೊಂಡು ನಿತ್ಕೋಬೇಕು ಅಂತದ್ರಾಗೆ ಆ ಪ್ಯಾಟೆಯಿಂದ ಬಂದಿರೋ ಆ ಟೀಸರ್ ಅವು ನೋಡ್ಬಿಟ್ರು ಸಾಕು, ಲುಂಗಿ ಎಲ್ಲ ಎತ್ಕೊಂಡು ಅವ್ರ ಮುಂದಕ್ಕೆ ಓಡೊಟ್ಟು ನಿಂತ್ಕೊಂಡ್ಬಿಡ್ತಾರ ಗೌಡ್ರೆ. ಮೊದ್ಲೇನಾರ ಮಾಡಿ ಆ ಟೀಸರ್ ಅವನ್ನ ಈ ಊರಿಂದ ಹೊರಗಡೆ ಆ ಕಡೆ ಕಿಟ್ಕಾದ ಹೋಗ ಆ ಕಡೆ ಹೋಗಿರಿ ಮಾಕೆ. ನಿಂದೇನವ ಗೌಡ್ರೆ ಏನಂತ ಕೇಳ್ತೀರಾ? ಮುನ್ನದಕ್ಕೆ ಕುಂದ್ರೆ ಹೇಳಕ್ಕಾಗಲ್ಲ, ಎದ್ದು ಕುಡಕ್ಕಾಗಲ್ಲ. ಅಂತದಾಗೆ ಅಯ್ಯಮ್ಮ ಬಂದಾಗ್ಲಿಂದ ಹೆಂಗೆಂಗೋ ಆಡ್ತದೆ ಮನೇಲಿ. ಸರಿ ಬಿಡು, ನಿಮ್ 3ನೇ ಮಗಳು ಹೆಂಗವಳೆ? ಏನಿಲ್ಲ, ನಿಂದೇನವ? ಏನ್ ಗೌಡ್ರೆ, ನನ್ ಗಂಡನ್ಗೆ ಸರಿಯಾಗಿ ಪುಟ್ಟು ಕಟ್ಟಿ ಕಟ್ಟಕ್ ಗೊತ್ತಿಲ್ಲ. ಹೋದ್ರೆ ನಾನೇನ್ ಮಾಡಲ್ಲ? ಸರಿಯಾಗಿ 4 ಮೂಳೆ ಇಲ್ಲ, ಆದ್ರೂ ನನ್ನ ಚುಚ್ಚಕ್ ಬರ್ತಾನೆ. ಆ ಲೇಡಿ ಟೀಚರ್ ಒಯ್ದಾಳಲ್ಲ, ಅವಳಿಂದ ಹೋಗಿ ನನ್ನ ರಾತ್ರಿ ಮಲ್ಕೊಳಕ್ ಬಿಡಕ್ಕಿಲ್ಲ ಅಂತಾನೆ.
ಓ ಇದೆಲ್ಲ ಟೀಚರ್ ಒಂದು ಪ್ರಾಬ್ಲಮ್ ಅಂತಿದ್ದೀರಿ. ಮೊದ್ಲು ಅವ್ಳು ಕರೆಸ್ಲಾ ಕರೆಸ್ಬಿಡು. ಹೋಗಿರಿ ಮಕ್ಕೆ ಟೀಚರವ ಪಾಠ ಮಾಡಿ ನಮಸ್ಕಾರ ಗೌಡ್ರೆ. ಟೀಚರಮ್ಮ ಮೊದಲು ಸರಗ್ ಮುಚ್ಕೊಳಮ್ಮ. ನಮ್ ಗೌಡ್ರ ನೀನ್ ಅನ್ಕೊಂಡಾಗಲ್ಲ. ನೀವು ನನ್ನ ಹತ್ರ ಮಾತಾಡ್ಬೇಕಾದ್ರೆ ನನ್ನ ಮುಖ ನೋಡಿ ಮಾತಾಡ್ಬೇಕು. ಅದ್ಬಿಟ್ಟು ಎಲ್ಲೆಲ್ಲ ನೋಡಿ ಮಾತಾಡಿದ್ರೆ ಲೇ ಲೋಪರ್ ಕೊಟ್ಟಿದ್ದೆ ನಾನ್ ನಿನ್ಗೆ ಹಂಗಂತ ಹೇಳೋದ್ನ? ಇಲ್ಲ ಗೌಡ್ರೆ. ನೀನ್ ಹೇಳು ಅಂತ ಹೇಳೋದ್ನ? ಇಲ್ಲ ಗೌಡ್ರೆ. ನೀನ್ ಯಾಕೆ ಹೇಳ್ದ ಲೋಪರ್? ಹೋಗಿರಿ ಮಕ್ಕೆ ಗೌಡ್ರೆ ಈಗೇನು ಈ ಪಾತ್ರಗಿತ್ತಿನ ಎಲ್ಲಿಂದ ಹೊರಗೆ ಹಾಕ್ತಿರೋ ಇಲ್ವೋ? ಅಯ್ಯಯ್ಯೋ ಪಾತ್ರಗಿತ್ತಿ ಅನ್ನೋ ಶಬ್ದನ ನಾನು ಡಿಕ್ಷನರಿಲೇ ನೋಡಿಲ್ಲ. ಟೀಚರವ ನೀ ಸುಮ್ಮನೆ ನಿಂತ್ಕೋಬೇಕು ಇವತ್ತು. ನಾನು ಅದೇನು ವಿಚಾರಿಸ್ಕೊತೀನಿ. ಅಲ್ಲಕನವ ಟೀಚರವ ನೋಡಕ್ಕೆ ಎಷ್ಟು ಚೆನ್ನಾಗವಳೆ, ಎಷ್ಟು ಚೆನ್ನಾಗಿ ಮಾಡ್ತಾಳೆ ಪಾಠವ. ಅಲ್ಲ ಈ ಅಮ್ಮ ಊರಿಗೆ ಬಂದು ಏನೋ ಹಿರಿಯ ಇಕ್ಲಿಗೆ ಹೊಸಿ ಪಾಠ ಗೀಟ ಹೇಳ್ಬಿಟ್ಟು ಬುದ್ಧಿವಂತರು ಮಾಡೋಣ ಅಂತ ಬಂದವಳೆ. ಇವಳು ನಮ್ಮ ಊರಿಂದ ಓಡಿಸ್ಬಿಡಿ ಅಂತಂದ್ರೆ ಹೆಂಗ್ ಸಾಧ್ಯ? ಅಯ್ಯೋ ಪಾಠ ಹೇಳಕ್ ಬಂದವಳ. ನನ್ ಗಂಡ ಅವನಲ್ಲ, ಗಂಡ ಅವಳ್ದವ ಹೋಗಿ ಅದೇನೋ ಬರಿತಾನೆ ಅಂತ ಹೋಗಿ ಅವಳೆಲ್ಲ ಬರ್ಸ್ಬಿಟ್ಟು ನನ್ ಗಂಡನ್ಗೆ ಇಲ್ದೆ ಸಲ್ದೆಲ್ಲ ಕಳ್ಸ್ಬಿಟ್ಟವಳೆ. ಅಯ್ಯೋ ಈ ಅಕ್ಕನ ಕತೆ ಬಿಡಿ ಗೌಡ್ರೆ. ಈ ಮುದಿಯ ನನ್ ಗಂಡ ಅವನಲ್ಲ, ಸಂಜೆ 6 ಗಂಟೆ ಆದ್ರೆ ಕಣ್ಣೆ ಕಾಣಕ್ಕಿಲ್ಲ. ಅಯ್ಯಮ್ಮ ನೋಡ್ದಾಗ್ಲಿಂದ ರಾತ್ರಿ ಕೈಯಾಗೊಂದು ಕೋಲ್ ಇಟ್ಕೊಂಡು ಹುಡಿಕೊಂಡು ನನ್ ಪಕ್ಕ ನಿಂತು ಅಸಹ್ಯ ಸಿನಿಮಾಗೆಲ್ಲ ಆಡ್ತು. ಗೌಡ್ರೆ ನನಗ್ ಮದ್ವೆ ಆದಾಗಿಂದ 6 ಗಂಟೆ ಮೇಲೆ ಕಣ್ ಕಾಣ್ಸಕ್ಕಿಲ್ಲ. ಆದ್ರೂ 12 ಜನ ಮಕ್ಳವ್ರೆ ಗೊತ್ತಾ? 12 ಜನ ಮಕ್ಳವ್ರೆ ಗೊತ್ತಾ? 12 ಜನ ಮಕ್ಳವ್ರೆ ಗೊತ್ತಾ? 12 ಜನ ನಂಗೆ ಅಲ್ಲೇನ್ ಮಾಡ್ತಾರೆ? ನಿನ್ನ ಒಂದೊಂದು ನನ್ನ ಒಂದೊಂದು ಕ್ರಿಕೆಟ್ ಆಡಕ್ ಬಿಟ್ಬಿಟ್ಟು ಇಬ್ರು ಅಂಪೇರ್ ಮಾಡ್ಬಿಡೋಣ. ನಿಂದೇನವ ಏನಿಲ್ಲ ಗೌಡ್ರೆ, ಈ ಬಿದ್ದೋಗ ಮರುಕ್ಕೆ ಅದೇನೋ ಸಿಗುರು ಆಸೆ ಬಂದ್ಬಿಟ್ಟದೆ. ಅದಕ್ಕೆ ಬಸಿ ಬುದ್ಧಿ ಯೋಳಣ್ಣ ಅಂತ ಕರ್ಕೊಬೋದು. ಗೌಡ್ರೆ ಮರ ಬುಡ ಚಂದಾಗಿದ್ರೆ ಮರ ಮತ್ತೆ ಚಿಗುರಕ್ಕಿಲ್ವೇ? ಹಣ್ಣು ಕಾಯಿ ಹೂವು ಎಲ್ಲ ಬಿಡಲ್ವೇ? ಸಿಗುರ್ತದೆ. ಹಿಂಗೆ ಕ್ಯಾಮೆ ನಾಟಕ ಆಡ್ತಿದ್ರೆ ಪ್ರಾಣನು ಹಂಗೆ ನಿಗುರ್ತದೆ. ಮುಡ್ಕೋಬೆ ನೀನ್ ಏನ್ರು ಸಾನೆ ಸಿಟ್ಟಾಬಿಟ್ಟವಳೆ, ಜಾಪನ ಸುಳಿ ಚೂಟಾಕ್ಬಿಟ್ಟಳು ನೋಡಿ. ದ್ವಾಸೆಯ ತಿನ್ನಕ್ಕಿಂತ ಮುಂಚೆ ತಟ್ಟೆಗೆ ಹಾಕಲಕ್ಕಿಂತ ಮುಂಚೆನವೇ ಯೋಚನೆ ಮಾಡ್ಬೇಕು. ಸೀದೋಗಿರೋ ದೋಸೆನ ಯಾರಾದ್ರೂ ತಿಂತಾರ ಗೌಡ್ರೆ? ಅಯ್ಯೋ ಅದನ್ನ ಸೀದೋಗಿರೋರು ಹೇಳ್ಬೇಕು, ದ್ವಾಸೆ ಅಲ್ಲ. ಸುಮ್ಮ ಕುಂತ್ಕ. ನಮ್ ಗೌಡ್ರ ಏನ್ ಸೀದೋಗಿನ ಮುಖ ತಿಳ್ಕೊಂಡಿದ್ಯಾ? ನಮ್ ಗೌಡ್ರ ನಾಯಿ ನನ್ ಮಗನ, ನಾನು ಹೇಳು ಅಂತ ಹೇಳದ್ನ? ಇಲ್ಲ ಗೌಡ್ರ ಅಂತವ್ರಲ್ಲ ನಮ್ ಗೌಡ್ರು. ಗೌಡ್ರೆ ಈಗ ಭಾಷೆ ಗೀಸೆ ಇಸ್ಯಾನೆಲ್ಲ ಪಕ್ಕಿಟ್ಬಿಟ್ಟು ಈ ಸಾಧಾರಣ ಮೊದ್ಲು ಊರಿಂದ ಹಚ್ಕೊಡ್ತದ ಹೆಂಗೆ ಅಂತ ಯೋಚನೆ ಮಾಡಿ. ಮೊದ್ಲು ಅದ್ ಆಚೆಗೆ ಹಾಕಿ. ಈ ಒಮ್ಮನ್ನ ಓಡ್ಸಕ್ಕೆ ನನ್ನ ಹತ್ರ ಏನು ಪ್ಲಾನ್ ಇಲ್ಲ. ಜಗಣ ನೀವೇ ಏನಾರು ಹೇಳ್ಬಿಡಿ. ನಮಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ನೀವೇ ಒಂಚೂರು ಕೆರ್ಕೊಂಡು ಪರ್ಕೊಂಡು ಏನೋ ಒಂದ್ ದಾರಿ ಹೇಳಿ. ಗೌಡ್ರೆ ನೀವ್ ಏನಾರ ಹ್ಞೂ ಅಂದ್ರೆ ಟೀಚರ್ ಅಮ್ಮನ್ನ ನಮ್ಮನೆ ಕರ್ಕೊಂಡೋಗಿ ಇಟ್ಕೊಳ್ಳ. ಮೊದ್ಲು ಕೈಲಿ ತೊಂಬತ್ತಿ ಬೇಕಾಗಿರ್ತಾರೆ. ಅಲ್ಲ ಗೌಡ್ರೆ ನಂದೇನಿದ್ರಲ್ಲಿ ತಪ್ಪಿಲ್ಲ. ನಾನು ಅವ್ರ ಕೈ ಬರಿವಾಗ ನಡುಗುತ್ತೆ ಅಲ್ವಾ, ಅದಕ್ಕೆ ಹಿಂಗ್ ಹಿಡ್ಕೊಂಡು. ಈ ಟೀಚರ್ ಒಂದ್ ಏನೋ ತಪ್ಪಿಲ್ಲ ಕರವ. ನೋಡು ಆ ಅಮ್ಮ ಕೈ ಇಟ್ಕೊಂಡು ಇಟ್ಕೆ ನನಗೆ ಇನ್ನೂ ಏನೇನೋ ಪಾಠ ಕಲಿಬೇಕು ಅಂತ ಕೊಡ್ತು. ನಿನ್ನ ಮುದಿ ಹಾಕ್ಲಂತಲ್ವಾ? ಅಯ್ಯೋ ಗೌಡ್ರೆ ಈ ಒಂದು ಇಕ್ಕಟ್ಟು ಬನ್ನಿ. ಈ ಅಮ್ಮನ ಊರಿನ ಆಚೆಗೆ ಹಾಕ್ತಿರೋ ಇಲ್ವೋ ಹೇಳಿ. ಅದನ್ನೇ ಹೇಳಿದ್ನಲ್ಲ ನಾನು. ಈ ಪಂಚಾಯತ್ಗೆ ಮಾಡ್ಬೇಕು ಅಂತಂದ್ರೆ ಈ ಟೀಚರ್ ಒಂದ್ ಏನೋ ತಪ್ಪಿಲ್ಲ ಅನ್ನಿಸ್ತದೆ. ಇನ್ನೊತ್ತು ಏನಾರು ಎಂಟ್ರಿ ಕೊಟ್ರ ಮೇಲೆ ಹೇಳಂತಾಳಿ. Don't
ಮಕ್ಕ ಕೊಡ ಬರ್ತೀನಿ ಬರ್ಲಾ ಇಲ್ಲಿ ಏಯ್ ನಂದಲ್ಲ ಪ್ರಿಂಟು ಯಾಕೋ ಡೌಟು. ನಂದಲ್ಲ ಯಾರ್ಲ ನೀನು ಇಲ್ಲಿ ಯಾಕೆ ಬಂದೆ ಹಾ ಈ 3 ಜನದಲ್ಲಿ ನಮ್ಮ ಅಪ್ಪ ಯಾರಂತ ಹುಡುಕಾಕ್ ಬಂದಿದ್ದೀನಿ. ತುಂಬ ಕೂತ್ಕೊಳ್ಳಮ್ಮ ಮಧ್ಯ ನಾನೇನಿಲ್ಲಿ ಉಗಿರಿ ಮಕ್ಕೆ. ಅಲ್ಲಕಲ್ಲ ನಿಮ್ಮ ಅಪ್ಪ ಯಾರು ಅಂತವ ನಿಮ್ಮ ಅವ್ವನ್ ಕೇಳಿರೋ ಹೇಳ್ತಿರಲ್ವೇನು ಗೌಡ್ರ, ಹಾ ನಮ್ಮ ಮಮ್ಮಿ ಇಲ್ಲೇ ಐತೆ. ಇಲ್ಲೇ ಐತಾ ಹಾ, ಯಾರ್ಲ ಇವ್ಳೆ ನಮ್ಮ ಮಮ್ಮಿ. ಅರಸಿನ ಮತ್ತು ಚಂದನದ ಗುಣ ಹೊಂದಿರುವ ಟೀಚರ್. ಟೀಚರ್ ಇವ್ ನಿಮ್ಮ ಮಗನ ಹೌದು ಗೌಡ್ರೆ, ಮತ್ತ ಅವ್ರ ಅಪ್ಪ ಯಾರು ಅಂತ ಹೇಳ್ಬಿಡತ್ತಾನೆ ನನ್ಗೂ ಅದೇ ಕನ್ಫ್ಯೂಷನ್ ಗೌಡ್ರೆ. ಅಂದ್ರೆ ನಾನು ಒಂದೊಂದು ವರ್ಷಕ್ಕೆ ಒಂದೊಂದೂರಿಗೆ ಪಾಠ ಮಾಡಕ್ ಹೋಗ್ತೀನಲ್ವಾ, ಆ ಗ್ಯಾಪ್ ಅಲ್ಲಿ ಇರೋ ಈ ಪುಸ್ತಕ ನನ್ ಕೈ ಕೊಟ್ಟಿದ್ದಾರೆ. ನೀವು 18 ಹಳ್ಳಿಗೆ ಗೌಡ್ರಲ್ವಾ, ಇದು ಖಾಲಿ ಪುಸ್ತಕನು ಬರ್ದಿರೋ ಪುಸ್ತಕನಂತ ನೀವೇ ಓಸಿ ನ್ಯಾಯ ಹೇಳಿ ಗೌಡ್ರೆ. ನಂದು 18 ಮನೆ ನೀನ್ 180 ಮನೆ ಆಗೋ ಸುಮ್ಕಿರತ್ತಿಗೆ ಗೌಡ್ರೆ ಹೆಂಗೂ 18 ಹಳ್ಳಿನೂ ಮೇಂಟೈನ್ ಮಾಡ್ತೀರಂತೆ, ಹಾ. ಈ ಒಂದು ಗಲ್ಲಿನ ಮೇಂಟೈನ್ ಮಾಡಕ್ ಆಗಲ್ವೇ? ಹೆಂಗೂ ಟೀಚರ್ ಅವ ಸಖತ್ತಾಗವಳೆ, ನೀವೇ ಕ್ಯಾಚ್ ಹಾಕೊಂಡ್ಬಿಡಿ. ತುಂಬಿಡ್ಕಂದ್ರೆ ಬಕೆಟ್ ಹಿಡಿಯಕ್ ಗೊತ್ತಿಲ್ಲ ಹೇಳ ಮ್ಯಾಕೆ ನೋಡು ನಂಗೆ ಕೊರ ಹಾಕಿರೋ ಸ್ವಲ್ಪ ಕೊಡಕೆ ಕಟ್ಟಾಕೊಂಡ್ ಅಭ್ಯಾಸ ಇಲ್ಲ ನೀವ್ ಬ್ಯಾಡ ಅಂದ್ರೆ ಹೇಳ್ರಿ, ನಮ್ ಕೊಟ್ಟಿಗೆ ಖಾಲಿ ಐತೆ, ನಾನೇ ಕಟ್ಕೋತೀನಿ. ಕೆರಕಿದ್ದೋಗ್ಬಿಡ್ತಾವ ಈಗ ನೋಡ್ರವ ಈಗ ಕೊನೆದಾಗ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ತೀನಿ ನಾನು. ಈಗ ಈ ಟೀಚರ್ ಅವನಿಗೆ ಈ ಪುಸ್ತಕನೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಈ ಪುಸ್ತಕ ಕೊಟ್ಟವನ್ ಯಾರು ಅದ್ರ ಅಪ್ಪ ಯಾರು ಅಂತ ಗೊತ್ತಾಗೋವರ್ಗು ಟೀಚರ್ ಅಮ್ಮನ್ನ ನಾನೇ ಮಡಿಕತ್ತೀನಿ. ಏ ಅಂದ್ರೆ ಬಾಳ್ ಕೊಡ್ತೀನಿ ಅಂತ. ಇದು ನನ್ನ ನ್ಯಾಯ ತೀರ್ಮಾನ ಪಂಚಾಯತ್ಗೆ. ಥ್ಯಾಂಕ್ಸ್ ಯಜಮಾನ್ರೆ. ಹೌದು, ನಂಗ್ ಮನೆ ಕೊಟ್ಮೇಲೆ ಅವರೇ ಯಜಮಾನ್ರಲ್ವಾ? ಗೌಡ್ರೆ ನೀವ್ ತೀರ್ಮಾನ ಬದಲಾಯಿಸಿ. ಯಾರಿಗೆ ಹೇಳ್ತಿದ್ದಿಲ್ಲ? ಈ ಗೌಡ ಒಂದ್ಸಲ ಹೇಳಿದ್ಮೇಲೆ ಮುಗಿದೋಯ್ತು, ಅದೇ ನ್ಯಾಯ. ಟೀಚರ್ ಅವ ಬರವ ಲೋ ಟೈಟ್ಲಿ ಹಿಡಿದಿರೋ ಪುಸ್ತಕ ನೀನು ಬಾ. ಆಯ್ತು ಗೌಡ್ರೆ. ಈಗ ಗೌಡ್ರು ಗೀರ್ಪು ಎಲ್ಲ ಕೊಟ್ಟಾಗದೆ ಎಲ್ರು ಅವ್ರ ಮಾರ್ ಮನಿ ಬಂಡಿ ನೋಡೋದು ಉಗಿರಿ ಮಕ್ಕೆ. ನಮ್ಮ ಸ್ಕೂಲ್ PT ಟೀಚರ್ ಬಂದವಳೆ, ನಾನು ಅಲ್ಲಿ ಮಣಿಯಾಳ ಗೌಡ ನೀನು ಆ? ನ್ಯಾಯ ಹೇಳಯ್ಯ ಅಂದ್ರೆ ಬಾಳೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಸೆಟ್ಲ್ ಆಗುವಂತ ಭಗವಂತನ ಪಾತ್ರದಲ್ಲಿ ತಾವು ಅದ್ಭುತವಾಗಿ ಮಾಡಿದ್ರಿ. ಮುದ್ಕಂದಿರ್ ಪಾತ್ರದಲ್ಲಿ 2 ಒರಿಜಿನಲ್ 1 ಡೂಪ್ಲಿಕೇಟ್. ಮುದ್ಕಪ್ಪನ ಪಾತ್ರಗಳಲ್ಲಿ ಆಲ್ ಯಂಗ್ ಇನ್ ಓಲ್ಡ್. ಒಂದು ಪಾಪು ಪಾತ್ರದಲ್ಲಿ 2 ಮಕ್ಕಳು ತಂದೆ ಆದ್ರೂ ನೋಡು ಎಷ್ಟು ಚೆನ್ನಾಗಿ ಮಗು ತರ ಆಕ್ಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿತ್ತು, ನನಗೆ ಬಹಳ ಖುಷಿ ಆಯ್ತು, ನಾವೆಲ್ಲ ಎಂಜಾಯ್ ಮಾಡಿದ್ವಿ. ಅದ್ಭುತ. ಥ್ಯಾಂಕ್ ಯು ಸರ್. ಯಾರೋ ಹೇಳ್ದಂಗೆ ಬಿಟ್ ಬೈ ಬಿಟ್ ಯಾವ್ದೋ ಪಿಕ್ಚರ್ದು ನೆನಪಾಗ್ತಾ ಇತ್ತು. ಮುದುಕರು ತುಂಬಾ ನ್ಯಾಚುರಲ್ ಆಗಿದ್ರು ಅಂಡ್ ಎಲ್ಲ ಹುಡುಗಿರಿಗಿಂತ ನಮ್ಮ ಟೀಚರ್ ಚೆನ್ನಾಗಿ ಕಾಣ್ತಾ ಇದ್ಲಪ್ಪ. ಟೈಮಿಂಗ್ ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್. ನನಗೆ ಇಷ್ಟ ಆಯ್ತು. ಒಂದು ಪಕ್ಕ ಯಾವ್ದೋ ಹಳ್ಳಿ ವಾತಾವರಣ ಇದ್ದಂಗಿತ್ತು. ಐ ಪರ್ಟಿಕ್ಯುಲರ್ ಲವ್ಡ್ ಇಟ್ ಯಾರ್ ಲವ್ ಯರ್ ಟೀಮ್. ಗುಡ್. ಫಸ್ಟಲ್ಲಿ ನನಗೆ ಖುಷಿ ಆಗಿದ್ದೇನು ಅಂದ್ರೆ ಮೇಕಪ್ ಮಾಡಿದಂಥ ಆರ್ಟಿಸ್ಟ್ಗೆ ಮಾತ್ರ ಒಂದು ದೊಡ್ಡ ಕ್ಲಾಪ್ಸ್ ಕೊಡಬೇಕು, ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವನ್ ಕಾಸ್ಟ್ಯೂಮು ಮತ್ತೆ ಮೇಕಪ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಆಲ್ ದ ಬೆಸ್ಟ್, ಕೀಪ್ ಇಟ್. ಅವಾಗಲೇ ಪ್ರೋಗ್ರಾಮ್ ಎಲ್ಲ ಮಾಡಿದೆ, ಹಿಂಗ್ ಹೋದೆ, ಮತ್ತೆ ತಿರ್ಗಾ ಬಂದು ಯಾಕೆ ಅಡ್ಗಾಯಿಸ್ಕೊಂಡ್ರಿ? ಅಣ್ಣ ಅದೇನ್ ಗೊತ್ತಾ, ಗುರು ಸರ್ ಬಂದವ್ರೆ, ಅವ್ರಿಗೂ ಯಾಕೆ ಒಂದ್ ಸಣ್ಣ ಟಾಸ್ಕ್ ಮಾಡಬಾರ್ದು ಅಂತ. ಆದ್ರೆ ಇದು ಸ್ಪೆಷಲ್ ಟಾಸ್ಕ್. ಅದು ಯಾವ ಟೈಪ್ ಇರುತ್ತೋ? ಈಗ ಅವರು ಮ್ಯೂಸಿಕ್ ಡೈರೆಕ್ಟ್ರು, ಹಾ, ಹಂಗಾಗಿ ಮ್ಯೂಸಿಕ್ ಟಾಸ್ಕ್. ಮ್ಯೂಸಿಕಲ್ ರುಬೋದು ಅಂತ ಆಗ್ಬೋದು. ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು.
ಸರ್ ನಿಮ್ಗೆ ಒಂದು ಸ್ಪೆಷಲ್ ಟಾಸ್ಕ್. ಫಾರಿನಲ್ಲಿ ಒಂದು ಬಾಳ್ ಕೊಟ್ಬಿಟ್ಟಿದ್ದೆ ನಾನು, ಹಂಗಾಗಿ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಹೆಡ್ಫೋನ್ ಅವಳಿಗೆ ಹಾಕಿರ್ತೀವಿ ಸರ್, ಅದರಿಂದ ಹಾಡು ಬರುತ್ತೆ, ಅದನ್ನ ಆಕೆ ಕೇಳಿಸ್ಕೊಂಡು ಆಕೆಯ ಮಧುರವಾದ ಧ್ವನಿಯಿಂದ ಅದು ಯಾವ ಭಾಷೆಯಲ್ಲಿ ಹೇಳ್ತಾರೋ ಗೊತ್ತಿಲ್ಲ, ಹಾಡನ್ನಂತೂ ಹೇಳ್ಬಿಡ್ತಾರೆ. ಅದನ್ನ ಕೇಳಿಸ್ಕೊಂಡು ನೀವು ಹೇಳ್ಬೇಕು. ಆದ್ರೆ ಆ ಹಾಡು ಅವಳಿಗೆ ಮಾತ್ರ ಕೇಳಿಸುತ್ತೆ ಮತ್ತು ನಮ್ಮ ವೀಕ್ಷಕರಿಗೆ ಕೇಳಿಸುತ್ತೆ ಅಷ್ಟೇ. ವೀಕ್ಷಕರಿಗೆ ಕೇಳಿಸುತ್ತಾ? ಈ ವೀಕ್ಷಕರಿಗಲ್ಲ, ಟಿವಿ ಮುಂದೆ ಕೂತಿರೋ ನಮ್ಮ ವೀಕ್ಷಕರಿಗೆ. ಕರೆಸ್ತಾ ಸರ್? Ratoncito le gusta danza cuando estudio en la escuela. Pajarito se curte botín cuando visita a su abuela. Si necesita una amiga, debe hablar con un ratoncito. Si quieres ser mi amante, debe ser alta y delgadita. Lunes, martes, ratones, miércoles, jueves, todo. Lunes, martes, ratones, miércoles, jueves. ಈ ನೋಡಿ ನಾನು ಏನ್ ಕೇಳಿದ್ರು ಹೇಳ್ತಲ್ಲ. ಊಟ ಆಯ್ತಲ್ವಾ? ನಾವೆಲ್ಲ ಊಟ ಮಾಡ್ಕೊಂಡು ಒಟ್ಟಿಗೆ ಹೋಗ್ಕೊಂಡು ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋಗ್ತಿರೋದಲ್ವಾ? ರೆಡಿ? ಯಾ ಏನ್ ಹೇಳಿದ್ರು ಯಾ ವೆರಿ ಗುಡ್. ನೀವು ದೂರದಲ್ಲಿರ್ಬೇಕು. ಗೋ ದಟ್ ದೂರ. ಓಕೆ, ಮ್ಯೂಸಿಕ್. ಯಾರು ಮರೆ ಮರೆ ಹೇ ಡೋಂಟ್ ಸಿಂಗ್, ಓನ್ಲಿ ಹಿಯರಿಂಗ್. ಏನೋ ಗಾಬರಿ ಆಗ್ಬಿಟ್ಟೈತಿ, ಈಗ ಗೊತ್ತಾಯ್ತಿಲ್ಲ. ಕತೆ ಬರಿತಾರೆ ಏ ವಿಶ್ವ ಆಮೇಲೆ. ಓಕೆ ಸ್ಟಾಪ್. ತುರಿ ಬರೀಬು ಮಂದಿ ಬರೀಬು. ಈಗ ಹೇಳಿ ಈಗ ಇನ್ನೊಮ್ಮೆ ಹೇಳಮ್ಮ. ತುರಿ ಬರೀಬು ಮಂದಿ ಬರೀಬು. ಓಕೆ ಜೋಗಿ. ಏಳು ಮಲೆ ಮ್ಯಾಲೇರಿ ಕುಂತಾನಮ್ಮ ಮಾದೇವ, ನಾಗು ಮಲೆ ಮ್ಯಾಲೇರಿ ನಿದ್ದೆ ಮಾಡುವ ಮಾದೇವ. ಓಕೆ ಸರ್, ಏಳು ಮಲೆ ಮೇಲೆ ರೀ ಕರೆಕ್ಟಾಗಿ ಹೇಳಿದ್ರಿ ಸರ್. ಇನ್ನೊಂದು ಹೋಗೋಣ ಸರ್ ಹಂಗಾರೆ. ಹಾ ಓಕೆ ಡಾರ್ಲಿಂಗು, ನಾನು ಯಾವಾಗ ಸಿಂಗು ಅಂತೀನೋ ಅವಾಗ ಸಿಂಗ್ಬೇಕು. ಓಕೆ 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 ರೆಡಿ ಮ್ಯೂಸಿಕ್. ಬರ್ತೇವೆ ಸರ್, ನೋಡ್ಕೊಳ್ಳಿ ಸರಿ ಕರೆಕ್ಟಾಗಿ. ಆಹಾ, ಯಾವ್ದೋ ಸಾಲ್ಸಾ ಡ್ಯಾನ್ಸ್ ಇರಬೇಕು. ಹಾ ಓಕೆ. ಅವಳ ಹಾಡು ಹೇಳ್ತಾವಳ, ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜು ಹೊಡಿತಾವಳ, ಗೊತ್ತಿಲ್ಲ, ಅದನ್ನೇ ಕೇಳ್ಬೇಕಣ್ಣ ಈಗ. ಓಕೆ ರೆಡಿ ಸಿಂಗ್. ಪಾಕಾಯು ತಂದೆ. ಏನೋ ಪಾತಾಳ ಗಂಗೆನ ಯಾವ್ದಿರ್ಬೋದು ಗೆಸ್ ಮಾಡಿ ಸರ್ ಹೋಗ್ಲಿ. ಪಾತಾಳ ಗಂಗೆ ಅಂತ ಹೇಳಿದ್ರು. ಪಾತಾಳ ಗಂಗೆ. ಪಾತಾಳ ಗಂಗೆ ಅಂದ್ರೆ ಅದಲ್ಲ 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 ಅದಲ್ಲ. ಪಾಕಾಯು ತಂದೆ. Now you are going to play, you sing now. ಅಮ್ಮ ಸ್ವಲ್ಪ ಚೆನ್ನಾಗಿ ಹಾಡು, ಕರೆಕ್ಟಾಗಿ. ಲಿಪ್ ಸಿಂಕ್ ಎಲ್ಲ ಮಾಡಬಾರ್ದು. ಪಾಕಾಯು ತಂದೆ. ಹೇಳಿ ಸರ್. ದೇವರಾಣೆ ಇದು 6 ತರ ಕೇಳಿಸ್ಲಿಲ್ಲ. ಯಾರೋ ಗಂಡನ್ ಕಳ್ಕೊಂಡು ಹೆಣದ ಮುಂದೆ ಅಳ್ತಾ ಇಲ್ಲ ಅನ್ನಂಗೆ ಕೇಳಿಸ್ತು ನನಗೆ ಹೆಚ್ಚು ಕಮ್ಮಿ. ಯಾವ ಸಾಂಗ್ ಗೊತ್ತಾ? ಓ ಹೇಳ್ಬಿಟ್ರು ಸರ್, ಮಾಡಿಯೋ ಚಪ್ಪಾಳೆ. ಶಿವಪ್ಪ ಇದೆ ನಾನು. ನೆಕ್ಸ್ಟ್ ಡೆಫಿನೆಟ್ ಆಗಿ ನೀನು ಪ್ಲೇಬ್ಯಾಕ್ ಸಿಂಗರ್ ಆಗ್ತೀಯ ಬಿಡು. ಶಿವಪ್ಪ ಕಾಯೋ ತಂದೆ, ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಶಿವನೇ. ಶಿವಪ್ಪ ಕಾಯೋ ತಂದೆ, ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ. ಚಪ್ಪಾಳೆ ಸರ್. ಈಗ ಅದನ್ನೇ ಇವ್ರ ಹತ್ರ ಮತ್ತೆ ಆಡ್ಸೋಣ. ಶಿವಪ್ಪ ಕಾಯೋ ತಂದೆ, ಶಿವಪ್ಪ ಕಾಯು ತಂದೆ, ಮೂರು ಲೋಕ ಸ್ವಾಮಿ ದೇವ, ಮೂರು ಲೋಕ ಮೂರು ಲೋಕ ಸ್ವಾಮಿ ದೇವ. ಸ್ವಾಮಿ ದೇವ. ದೆವ್ವ ಅವ್ವ.
ಹಸಿವೆಯನ್ನು ಹಸಿವೆಯನ್ನು ತಾಳಲಾರೆ ತಾಳಲಾರೆ ಕಾಪಾಡೆಯ ಕಾಪಾಡೆಯ. ನನ್ ಜನ್ಮ ಸಾರ್ಥಕ ಆಗೋಯ್ತು ತಾಯಿ. ದೆವ್ವ. ಓಕೆ, ಒಂದ್ ಸಾಂಗ್ ನ ಸರ್ ಹೇಳಿದ್ರು, ಆಮೇಲೆ ಎರಡನೇದು ಫೇಲ್ಯೂರ್ ಆಯ್ತು, ಆಡಿಯನ್ಸ್ ಹೇಳಿದ್ರು. ಇವಾಗ ಇನ್ನೊಂದ್ ಸಾಂಗ್ ಬರುತ್ತೆ ಗುರು ಸರ್. ಸರಿ, ರೆಡಿ? ಹಟ್ಟಿಗೆ ಹೋಗ್ಬಿಟ್ಟು ಮುದ್ದೆ ಉಣ್ಣನ? ಯಾ, ಸಾಂಗ್ ಪ್ಲೇ ಮಾಡ್ರಪ್ಪ. ಅಂಕುಡೊಂಕು ದಾರಿ ಬ್ಯಾಡ, ಸುಂಕವಿಲ್ಲ ದೂರ ಬ್ಯಾಡ, ಅಂಕೆ ಇಲ್ದ ಶಂಕೆ ಡ್ಯಾನ್ಸ್ ಮಾಡ್ತೀವಿ. ಇವಾಗ ಸುಮ್ನೆ ನಿಂತ್ಕೊಂಡು ಕೇಳಿಸ್ಕೊಂತಾರೆ. ಚಿಂತೆ ಬ್ಯಾಡ, ಅಂತೆ ಕಂತೆ ಮಾತೆ ಬ್ಯಾಡ, ಕುಂಕು ಬಿಂಕವೆಲ್ಲ ಬ್ಯಾಡ. ದುಃಖಕ್ಕೆ ಹೇಳು ಎವ್ರಿ ಡೇ ಬಿ ಹ್ಯಾಪಿ. ಓಕೆ, ಕಾನ್ಸಂಟ್ರೇಷನ್, ರೆಡಿ, ಸಿಂಗ್. ಲಿಪ್ ಸಿಂಕ್ ಸಾಂಗು. ಯಾವ್ದಣ್ಣ ಗೊತ್ತಾಯ್ತಾ? ದುಃಖಕ್ಕೆ ಹೇಳು ಅಂಕುಡೊಂಕು ದಾರಿ ಬೇಡ, ಸುಂಕದಲ್ಲ ವೀರ ಬೇಡ, ನನ್ನ ನಾನ ನನ್ನ ಬ್ಯಾಡ. ಅಂಕುಡೊಂಕು ದಾರಿ ಬ್ಯಾಡ, ಸುಂಕವಿಲ್ಲ ದೂರ ಬ್ಯಾಡ, ಅಂಕೆ ಇಲ್ದ ಶಂಕೆ ಸೂಪರ್ ಸರ್. ಸೂಪರ್ ಸರ್. ನಾವು ತಾಳಿ ಹೆಣ್ಮಗ ಏನೋ ಹೇಳ್ಬೇಕಂತ ಹೇಳುವ. ಐ ಲವ್ ಯು. ಅಯ್ಯ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಅಪ್ಲೋಸ್. Thank you. ಥ್ಯಾಂಕ್ಸ್ ಫಾರ್ ಕಮಿಂಗ್. ಅಂಕುಡೊಂಕು ದಾರಿ ಬ್ಯಾಡ, ಸುಂಕವಿಲ್ಲ ದೂರ ಬ್ಯಾಡ, ಅಂಕೆ ಇಲ್ದ ಶಂಕೆ ಬ್ಯಾಡ.